ಹಲೋ ಕರ್ನಾಟಕ ಸಿವಿಲ್ ಜಡ್ಜ್ ಆಸ್ಪೈರೆಂಟ್ಸ್. ಇವತ್ತು 18th ಮಾರ್ಚ್ ಸುಪ್ರೀಂ ಕೋರ್ಟ್ನ ಒಂದು ಇಂಪಾರ್ಟೆಂಟ್ ಜಜ್ಮೆಂಟ್ ಡಿಸಿಷನ್ಗೋಸ್ಕರ ಕಾಯ್ತಿದ್ದಂಥ ಒಂದು ದಿನ. ಸೊ ಆ ಒಂದು ಆಸ್ಪೆಕ್ಟ್ ಬಗ್ಗೆ ಮಾತನಾಡೋದಕ್ಕೆ ವಿಡಿಯೋನ ಮಾಡಿರೋದು. ಬಿಕಾಸ್ ತುಂಬಾ ಜನ ಸ್ಟೂಡೆಂಟ್ಸ್ ಈ ಒಂದು ಲಿಂಕ್ನ ಶೇರ್ ಮಾಡ್ತಿದ್ದಾರೆ. ಲೈವ್ ಲಾ ವೆರಿ ಟ್ರಸ್ಟೆಡ್ ಆಥರೈಸ್ಡ್ ಒಂದು ಸೋರ್ಸ್. ಸೊ ಇದರಲ್ಲಿ ಹಾಕಿದಂಥ ಈ ಒಂದು ಹೆಡ್ಲೈನ್ ಏನಿದೆ, ಸಿವಿಲ್ ಜಡ್ಜ್ ರಿಕ್ರೂಟ್ಮೆಂಟ್, ಗುಜರಾತ್ ಅಂಡ್ ಕರ್ನಾಟಕ ಹೈಕೋರ್ಟ್ ಸಸ್ಪೆಂಡ್ ಸೆಲೆಕ್ಷನ್ ಪ್ರಾಸೆಸ್ ಟು ಅವೇಟ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆನ್ ಮಿನಿಮಮ್ ಪ್ರಾಕ್ಟೀಸ್ ಕಂಡೀಷನ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಾನು ನಿಮಗೆ ಒಂದು ಮಾತು ಕ್ಲಿಯರ್ ಆಗಿ ಹೇಳ್ತೀನಿ. ಈ ಹೆಡ್ಲೈನಲ್ಲಿ ನಾವೇನು ಸಸ್ಪೆಂಡ್ ಅಂತ ನೋಡ್ತಿದ್ದೀವಿ. ಸೊ ಇದರಿಂದ ನೀವೆಲ್ಲ ಏನು ಕನ್ಫ್ಯೂಸ್ ಮಾಡ್ಕೊಳ್ತಿದ್ದೀರಿ, ದಟ್ ಎಕ್ಸಾಮ್ ನಡೆಯೋದಿಲ್ವಾ, ಕರ್ನಾಟಕ ಹೈಕೋರ್ಟ್ ಎಕ್ಸಾಮ್ ಸ್ಟೇ ಆಗಿದೆಯಾ, ಸಸ್ಪೆಂಡ್ ಆಗಿದೆಯಾ, ಏನು ಇದಕ್ಕೆ ಅರ್ಥ, ನಾವೇನು ಮಾಡಬೇಕು ನಮ್ಗೆ ಅರ್ಥ ಆಗ್ತಿಲ್ಲ. ಸೊ ಬೇಸಿಕ್ ಆಗಿ ಇವತ್ತು 3 yearsನ ಪ್ರಾಕ್ಟೀಸ್ ಮ್ಯಾಂಡೇಟ್ರಿ ಮಾಡಬೇಕಾ ಬೇಡವಾ ಅನ್ನೋದು ಒಂದು ಸೆಲೆಕ್ಷನ್ ಪ್ರಾಸೆಸ್ ಅಲ್ಲಿ, ಸಿವಿಲ್ ಜಡ್ಜ್ ಎಕ್ಸಾಮಿಗೆ ಸೆಲೆಕ್ಟ್ ಆಗ್ತಿರುವಂಥ ಸ್ಟೂಡೆಂಟ್ಸ್ನ ಸೆಲೆಕ್ಷನ್ ಪ್ರಾಸೆಸ್ ಅಲ್ಲಿ 3 years ಪ್ರಾಕ್ಟೀಸ್ ಮ್ಯಾಂಡೇಟ್ರಿ ಮಾಡಬೇಕಾ ಬೇಡವಾ ಅನ್ನೋದರ ಒಂದು ರಿಲೇಟೆಡ್ ಆಗಿ ಮಾತನಾಡ್ತಿರುವಂಥ ಟಾಪಿಕ್. ಆ್ಯಂಡ್ ಆ ಒಂದು ಕುರಿತಾಗಿ ಇವತ್ತು ಒಂದು ಡಿಸಿಷನ್ ಬರಬೇಕಿತ್ತು, ಜಜ್ಮೆಂಟ್ ಬರಬೇಕಿತ್ತು, ಅಥವಾ ಒಂದು ಹಿಯರಿಂಗ್ನ ಒಂದು ಡೇಟ್ ಇತ್ತು ಇವತ್ತು ಸುಪ್ರೀಂ ಕೋರ್ಟ್ದು. ಬಟ್ ಏನಾಯಿತು, ಇವತ್ತಿನ ಡೇಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಏನೂ ಆಗಲಿಲ್ಲ. ಸೊ ಫಸ್ಟ್ ಪಾಯಿಂಟ್, ಟು ಬಿ ಕ್ಲಿಯರ್, ಇವತ್ತು ಏನಾಯಿತು ಸುಪ್ರೀಂ ಕೋರ್ಟಲ್ಲಿ, ಇವತ್ತು ಏನೂ ಆಗಲಿಲ್ಲ. ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಸ್ಟ್ಯಾಂಡ್ ಹೇಳುತ್ತೆ ದಟ್ ನಾವು ಎಕ್ಸಾಮ್ನ ಅಬೇನ್ಸ್ ಇಟ್ಟಿದ್ದೀವಿ ಆ್ಯಂಡ್ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಎಕ್ಸಾಮ್ ಅಂತ. ಸೊ ಇಷ್ಟೇ ನಡೆದಿದ್ದು. ಇದ್ರ ಬಗ್ಗೆ ನಿಮಗೆ ಹಲವಾರು ಎಲ್ಲ ವಿಡಿಯೋಸ್ ಆಗಿರಬಹುದು, ಎಲ್ಲ ಕಡೆ ನಿಮಗೆ ಬೇಕಾದಷ್ಟು ಮಾಹಿತಿ ಸಿಗ್ತಿದೆ. ಬಿಕಾಸ್ ಈ ಒಂದು ಪ್ರಾಸೆಸ್ ಏನಿದೆ 3 yearsನ ಪ್ರಾಕ್ಟೀಸ್ ಅನ್ನೋದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಇದು ಬರೀ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಎಲ್ಲ ಸ್ಟೇಟ್ಸ್ಗೂ ಎಫೆಕ್ಟ್ ಆಗುವಂಥ ಡಿಸಿಷನ್. ಸೊ ಆಲ್ಮೋಸ್ಟ್ ಎಲ್ಲ ರೀತಿ ಯೂಟ್ಯೂಬ್ ಚಾನಲ್ಸಲ್ಲೂ ನಿಮಗೆ ವಿಡಿಯೋಸ್ ಸಿಗ್ತಿರುತ್ತೆ. ಆದರೆ ಈ ಒಂದು ಹೆಡ್ಲೈನ್ನಿಂದ ನಿಮ್ಗೆ ಏನು ಕನ್ಫ್ಯೂಷನ್ ಆಗ್ತದೆ ಇದನ್ನೊಂದು ಅಷ್ಟು ಕ್ಲಿಯರ್ ಮಾಡೋಣ ಪಾಯಿಂಟ್ಸ್. ಸೊ ಫಸ್ಟ್ ಥಿಂಗ್, ಟು ಬಿ ಕ್ಲಿಯರ್, ಇವತ್ತು ಜಜ್ಮೆಂಟ್ ಬಂತಾ? ಇಲ್ಲ, ಬರಲಿಲ್ಲ. ಇವತ್ತು ಯಾವುದೇ ಜಡ್ಜ್ಮೆಂಟ್ ಬರಲಿಲ್ಲ. ಇನ್ನು ಹಿಯರಿಂಗ್ ನಡೆಯುತ್ತೆ. ಟೈಮ್ ತಗೊಳತ್ತಾ? ಎಸ್, ತಗೊಳ್ಬಹುದು ಟೈಮ್. ಇವತ್ತಾಗಲಿಲ್ಲ. ಸೊ ಇನ್ನಷ್ಟು ವಿಚಾರಗಳನ್ನು ಇಂಟ್ರೋಸ್ಪೆಕ್ಟ್ ಮಾಡೋದಿರುತ್ತೆ. ಸೊ ಹಾಗಾಗಿ ಇವತ್ತೇನು ಜಡ್ಜ್ಮೆಂಟ್ ಬಂದಿಲ್ಲ. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ನಾವೇನು ಮಾಡಬೇಕು? ಅಬೇನ್ಸ್ ಅಂದರೆ ಏನು, ಸಸ್ಪೆಂಡ್ ಅಂದರೆ ಏನು ಇವಾಗ ನಡೆಯುತ್ತೆ, ನೆಕ್ಸ್ಟ್ ಸಿಚುವೇಶನ್ ಏನು? ಸಿ, ಬಿಫೋರ್ ಈ ಒಂದು ಸರ್ಕಮ್ಸ್ಟಾನ್ಸ್ ಮಧ್ಯಪ್ರದೇಶ್ ಹೈಕೋರ್ಟಿಂದ ಸ್ಟಾರ್ಟ್ ಆಯಿತು. ಮಧ್ಯಪ್ರದೇಶ್ ಹೈಕೋರ್ಟ್, MP ಹೈಕೋರ್ಟ್ 70% ಕ್ರೈಟೀರಿಯಾ ಇಲ್ಲ 3 years ಪ್ರಾಕ್ಟೀಸ್ ಅನ್ನೋದನ್ನು ತಂದಿತ್ತು. ಅಲ್ಲಿಂದ ಅದಕ್ಕೆ ಮುಂಚೆ 2002 ಇಂದನೂ ಒಂದು 3 years ಪ್ರಾಕ್ಟೀಸ್ ಮ್ಯಾಂಡೇಟರಿ ಮಾಡಬೇಕಾ ಬೇಡವಾ ಒಂದು ಕಮಿಟಿ ಇತ್ತು. ಅದರ ಒಂದು ರಿಪೋರ್ಟ್ ಪ್ರಕಾರ ಬೇಡ, ಅವಶ್ಯಕತೆ ಇಲ್ಲ ಅಂದರು. ಈಗ ಮತ್ತೆ ಮಧ್ಯಪ್ರದೇಶ್ ಹೈಕೋರ್ಟ್ ಇಲ್ಲ, ಬೇಕು 3 years ಪ್ರಾಕ್ಟೀಸ್ ಅಂತಂದ್ರು. ಯಾಕಂದರೆ ಸಿವಿಲ್ ಜಡ್ಜಸ್ ಏನು ಅಪಾಯಿಂಟ್ ಆಗ್ತಿದ್ದಾರೆ ಅವರಿಗೆ ಸಾಕಷ್ಟು ಬೇಕಾದಷ್ಟು ಮೆಚುರಿಟಿ ಇಲ್ಲ, ಅವರೊಂದು ಮಿಸ್ಬಿಹೇವಿಯರ್ ಆಗಿರ್ಬೋದು, ಈ ಥರ ಹಲವಾರು ಗ್ರೌಂಡ್ಸ್ ಇದ್ದಿದ್ದರಿಂದ ಕಂಪ್ಲೇಂಟ್ಸ್ ಏನು ಫೈಲ್ ಆಗ್ತಿತ್ತು. ಸೊ ಈ ಎಲ್ಲ ಕಾರಣದಲ್ಲಿ ಇದು ನಡೀತಿತ್ತು. ಬಟ್ ಸುಪ್ರೀಂ ಕೋರ್ಟಲ್ಲಿ ರೀಚ್ ಆದಾಗ ಈ ಒಂದು ಕೇಸ್ ಏನಾಗುತ್ತೆ, ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗಲ್ಲಿತ್ತು. ಸೊ ಸುಪ್ರೀಂ ಕೋರ್ಟಲ್ಲಿ ಡಿಸೈಡ್ ಅಲ್ಲ, ಸುಪ್ರೀಂ ಕೋರ್ಟಲ್ಲಿ ನಡೀತಿದೆ. ಆ್ಯಂಡ್ ಒಂದೇ ಪಕ್ಷ ಮಾತನಾಡ್ತಿದ್ದೀವಿ ಅಂತ ಅಲ್ಲ, ಇನ್ನೊಂದು ಪಕ್ಷದಲ್ಲೂ ಪಾಯಿಂಟ್ಸ್ ಇದೆ. ದಟ್ IAS ಎಕ್ಸಾಮಿಗೆ ಏನು ನೀವು ಬ್ಯಾಚುಲರ್ ಡಿಗ್ರಿ ಆದರೆ ಸಾಕು ಅಂತ ಕೇಳ್ತಿದ್ರಿ ಅಂತಂದಾಗ, IAS ಡಿಸ್ಟ್ರಿಕ್ಟ್ಗೆ ಒಬ್ಬರಾಗಿರ್ತಾರೆ. ಅವರಿಗೇನೆ ನೀವು ಬರೀ ಬ್ಯಾಚುಲರ್ ಡಿಗ್ರಿ ಸಾಕು ಅಂತಂದಾಗ ಸಿವಿಲ್ ಜಡ್ಜಸ್ನ ಎಕ್ಸಾಮಿಗೆ ಹೇಗೆ ನೀವು ಯಾಕೆ ನೀವು ಪ್ರಾಕ್ಟೀಸ್ ಬೇಕು, ಮಿನಿಮಮ್ ಪ್ರಾಕ್ಟೀಸ್ ಬೇಕು ಅಂತ ಕೇಳ್ತಿದ್ರಿ? ನಮಗೂ LLB ಡಿಗ್ರಿ ಆದರೆ ಸಾಕಲ್ವಾ ಅಂತ. ಬಟ್ ದೆರ್ ಆರ್ ರೀಸನ್ಸ್ ಆನ್ ಬೋತ್ ದ ಸೈಡ್ಸ್, ಪ್ರೋಸ್ ಆ್ಯಂಡ್ ಕಾನ್ಸ್ ನೋಡಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಕೊಡುತ್ತೆ. ಫಸ್ಟ್ ಥಿಂಗ್, ಸುಪ್ರೀಂ ಕೋರ್ಟ್ ನಮಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದಲ್ಲ. ಕೊಲಿಜಿಯಂ ಸಿಸ್ಟಮ್ ಮುಖಾಂತರ ಸಿವಿಲ್ ಜಡ್ಜಸ್ ಅಪಾಯಿಂಟ್ ಆಗ್ತಿಲ್ಲ. ಸಿವಿಲ್ ಜಡ್ಜಸ್ ಅಪಾಯಿಂಟ್ ಆಗ್ತಿರೋದು ಹೈಕೋರ್ಟ್ ನಡೆಸ್ತಿರೋಂಥ ಎಕ್ಸಾಮ್, ಇಲ್ಲ ಸ್ಟೇಟ್ PSC ನಡೆಸ್ತಿರೋಂಥ ಎಕ್ಸಾಮಿಂದ, ಪಬ್ಲಿಕ್ ಸರ್ವಿಸ್ ಕಮಿಷನ್ ನಡೆಸ್ತಿರೋಂಥ ಎಕ್ಸಾಮಿಂದ. ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಅಥವಾ ಹೈಕೋರ್ಟ್ ನಡೆಸ್ತಿದೆ ಕರ್ನಾಟಕದ ಸಿವಿಲ್ ಜಡ್ಜಸ್ಗೆ ಎಕ್ಸಾಮ್. ಸೊ ಇವರು ಡಿಸೈಡ್ ಮಾಡಬೇಕು. ಸೊ ಇವರ ಒಂದು ಡಿಸಿಷನ್ ಸುಪ್ರೀಂ ಕೋರ್ಟ್ನ ಡಿಸಿಷನ್ ಮೇಲೆ ಬೈಂಡಿಂಗ್ ಅಂತ ತಗೊಳ್ತಿದ್ದೀವಿ. ಫಸ್ಟ್ ಇದು ಕರ್ನಾಟಕ ಹೈಕೋರ್ಟ್ ಸಿನ್ಸ್ MP ಹೈಕೋರ್ಟಿಂದ ಆ ಜಜ್ಮೆಂಟ್ ಏನು ಸ್ಟೇ ಅಲ್ಲಿತ್ತು. ಸೊ ಅದಾದ ನಂತರ ಗುಜರಾತ್ ಹೈಕೋರ್ಟ್ ಸ್ಟೇ ಹಾಕತ್ತೆ ಎಕ್ಸಾಮ್, ಅವರ ಎಕ್ಸಾಮ್ ನಡಿಬೇಕಿತ್ತು. ನಂತರ ಕರ್ನಾಟಕ ಹೈಕೋರ್ಟ್ ಸ್ಟೇ ಅಂತ ಹೇಳಿಲ್ಲ, ಅಬೇನ್ಸ್ ಅಂತಂದಾಗ ಏನಾಗುತ್ತೆ, ದ್ಯಾಟ್ ಟೆಂಪರರಿ ಕಂಡೀಷನ್ ಆಫ್ ಸಸ್ಪೆನ್ಷನ್. ನಾವು ಬೇಕಿದ್ರೆ ಸಸ್ಪೆಂಡ್ ಮಾಡ್ಕೊಳ್ತೀವಿ, ಸುಪ್ರೀಂ ಕೋರ್ಟ್ ಹೇಳುತ್ತೆ ತರಲೇಬಾರ್ದಾಗಿತ್ತು. ಸೊ ಬಟ್ ಕರ್ನಾಟಕ ಹೈಕೋರ್ಟ್ ನಾವು ಸಸ್ಪೆನ್ಷನ್ಗೆ ಮಾಡ್ಕೊಳ್ಳೋದಕ್ಕೂ ತಯಾರಿದ್ದೀವಿ, ತಂದಾಯ್ತು. ಬಟ್ ವಿ ಆರ್ ಇನ್ ಅಬೇನ್ಸ್ ಅಂತ ಹೇಳ್ತಿರೋದು. ಸೊ ಹಾಗಾಗಿ ಈಗ ಈ ಜಜ್ಮೆಂಟ್, ಸುಪ್ರೀಂ ಕೋರ್ಟ್ನ ಜಜ್ಮೆಂಟ್ ಏನು ಬರುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಕರ್ನಾಟಕ ಹೈಕೋರ್ಟ್ನ ಈ ನೋಟಿಫಿಕೇಶನ್ ನಡೆಯುತ್ತಾ ಇಲ್ವಾ ಅನ್ನೋದು. ಸೊ ಇವಾಗ ಕರ್ನಾಟಕದ ಸ್ಟ್ಯಾಂಡ್ ಏನು ಅಂತಂದ್ರೆ, ಕರ್ನಾಟಕ ಅಬೇನ್ಸ್ ಅಲ್ಲಿ ಇದೆ ಅಂತಂದ್ರೆ
ಈ ಎಕ್ಸಾಮ್ನ ರದ್ದುಗೊಳಿಸೋದಕ್ಕೂ ಸಹ ಸಾಧ್ಯತೆಗಳು ಇರಬಹುದು, ಇಲ್ಲ ಈ ಎಕ್ಸಾಮ್ ಈ ವರ್ಷದ್ದು ನಡೆಸುವಂಥ ಸಾಧ್ಯತೆನೂ ಬರಬಹುದು. ಇದ್ರ ಬಗ್ಗೆ ಏನು ಕಮೆಂಟ್ ಮಾಡೋದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಈಸ್ ದ್ಯಾಟ್ ಸ್ಟೂಡೆಂಟ್ಸ್ ಆಗಿ ನಮ್ಮ ಒಂದು ಫ್ಯೂಚರ್ ಡಿಸೈಡ್ ಆಗೋದು ಅಂತ ಅಂದಾಗ ಫಸ್ಟ್ ಥಿಂಗ್ ನಮಗೆ 3 years ಪ್ರಾಕ್ಟೀಸ್ ಆಗಿದೆ ಸ್ಟೂಡೆಂಟ್ಸ್. ಪ್ಲೀಸ್ 100% ಎಕ್ಸಾಮಿಗೆ ಓದಿ. ಬಿಕಾಸ್ 158 ವೇಕೆನ್ಸೀಸ್ ಏನಿದೆ ಅದು ಸುಳ್ಳಲ್ಲ, 158 ವೇಕೆನ್ಸೀಸ್ ಇದೆ, ನಿಮಗೊಂದು ಬಂಪರ್ ಆಪರ್ಚುನಿಟಿ ಇದು. ಸೊ ಪ್ಲೀಸ್ ಆ ವೇಕೆನ್ಸೀಸ್ಗೋಸ್ಕರ ಓದಿ. ನಿಮಗೆ ಸಾಕಷ್ಟು ಟೈಮ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ, ಎಕ್ಸಾಮಿಗೋಸ್ಕರ ಓದೋದ್ರ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಇಲ್ಲ ನಮ್ಮ ಹತ್ರ ಪ್ರಾಕ್ಟೀಸ್ ಪೀರಿಯಡ್ ಅಂತ ಅಂದಾಗ ನಾವೇನು ಮಾಡೋದು, ನಾವಿನ್ನೂ ಸಹ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ಗೋಸ್ಕರನೇ ಕಾಯಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಟೈಮ್ ತಗೊಳ್ತಿದೆ ಅಂತಂದರೆ ದೇರ್ ಕ್ಯಾನ್ ಬಿ ಪಾಸಿಬಿಲಿಟಿ ದಟ್ ಅವರು 3 yearsನ ಮ್ಯಾಂಡೇಟ್ ಮಾಡಬಹುದು, ಇಲ್ಲ ಮಾಡದೇನೂ ಇರಬಹುದು. ಸೊ ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಏನು ಗಡಿಬಿಡಿಯಾಗಿ ನಡೆದೋಗುತ್ತೆ, ಇವತ್ತೇ ಬಂದ್ಬಿಡತ್ತೆ ಅಂತ ಅನ್ಕೊಂತಿದ್ದಂಥ ಸ್ಟೂಡೆಂಟ್ಸ್ ಇವತ್ತೇನು ಬರಲಿಲ್ಲ. ಸೊ ಸುಪ್ರೀಂ ಕೋರ್ಟ್ ಏನು ಡಿಸೈಡ್ ಮಾಡುತ್ತೆ, ಗುಜರಾತ್ MP ದ ಕೇಸ್ ಏನಿತ್ತು, MP ಕೇಸ್ ಇನ್ನೂ ಕೋರ್ಟಲ್ಲಿ ನಡೀತಿದೆ ಆ್ಯಂಡ್ ಅದರ ಹಿಯರಿಂಗ್ ಏಪ್ರಿಲಲ್ಲಿದೆ. ಸೊ ಇವತ್ತಿನ ಜಡ್ಜ್ಮೆಂಟ್ದು ಹಿಯರಿಂಗ್ ಆಗಿ ನೆಕ್ಸ್ಟ್ ಡೇಟ್ ಲಿಸ್ಟ್ ಆಗಿದೆ. ಸೊ ಟೆಂಟೇಟಿವ್ ಡೇಟ್ಸ್ ಲಿಸ್ಟ್ ಆಗ್ತದೆ. ಸೊ ಹಾಗಾಗಿ ಈಗ ಡಿಪೆಂಡ್ ಆಗುತ್ತೆ ಕಂಪ್ಲೀಟಾಗಿ ಸರ್ಕಮ್ಸ್ಟೆನ್ಸ್ ಸುಪ್ರೀಂ ಕೋರ್ಟ್ ಮೇಲೆ. ಆ್ಯಸ್ ಸ್ಟೂಡೆಂಟ್ಸ್ ನಾವು ರಜಾ ಹಾಕಿದ್ದೀವಿ ಕ್ಲಾಸಸ್ಗೆ, ನಾವು ಆಲ್ರೆಡಿ ವರ್ಕಿಂಗಲ್ಲಿದ್ವಿ, ರಜಾ ಹಾಕಿ ಎಕ್ಸಾಮಿಗೆ ಓದ್ತಿದ್ವಿ ಅಂತ ಅಂದರೆ ಇದು ಬೇಗ ಮುಗಿಯುತ್ತಾ? ದಿಸ್ ಮೈಟ್ ಟೇಕ್ ಟೈಮ್. ಎಷ್ಟು ಟೈಮ್ ಹಿಡಿಬಹುದು ಅಂತ ಹೇಳೋದಕ್ಕಾಗೋದಿಲ್ಲ, ಆದರೆ ಟೈಮ್ ಹಿಡಿಯುವಂಥ ಒಂದು ಪ್ರಾಸೆಸ್ ಏನೇ 1 month ಆಗಬಹುದು, 2 months ಆಗ್ಬೋದು, ಇನ್ನೂ ಜಾಸ್ತಿನೂ ಬೇಕಿದ್ರೂ ಆಗಬಹುದು. ಬಟ್ ನಮಗೀಗ ಪ್ಲೀಸ್ ಕೀಪ್ ಪ್ರಿಪರೇಷನ್ ಅನ್ನು ಬಿಡಬೇಡಿ, ಎಕ್ಸಾಮ್ಗೆ ಫೋಕಸ್ ಮಾಡಿ. ಎಕ್ಸಾಮ್ನ ಒಂದು ಪ್ರಿಪರೇಷನಲ್ಲಿ 100% ಆಗಿ ನೀವು ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿ. ಪ್ರಿಲಿಮ್ಸಿಗೆ ಸಾಕಷ್ಟು ಪ್ರಿಪರೇಷನ್ ಆಗಿದೆ, ರಿವಿಷನ್ ಮಾಡ್ತಿದ್ದೀರಿ ಅಂತಂದರೆ ಆಲ್ಸೋ ಸ್ಟಾರ್ಟ್ ಯೋರ್ ಮೇನ್ಸ್ ಪ್ರಿಪರೇಷನ್. ಸೊ ದಟ್ ನಿಮಗೆ ಎಕ್ಸಾಮ್ ಒಂದ್ಸತಿ ನೋಟಿಫೈ ಆಯಿತು ಅಂತ ಅಂದಮೇಲೆ ನಿಮಗೇನು ಟೈಮ್ ಅಂತ ಇರೋದಿಲ್ಲ, ದೆನ್ ಎಕ್ಸಾಮ್ ತುಂಬ ಫಾಸ್ಟ್ ಟ್ರ್ಯಾಕಾಗಿ ನಡೆದು ಹೋಗುತ್ತೆ. ಸೊ ಹಾಗಾಗಿ ಎಕ್ಸಾಮ್ ನೋಟಿಫೈ ಆಗೋದಕ್ಕೆ ಮುಂಚೆ ಈ ಟೈಮ್ ಏನಿದೆ ಇದನ್ನು ಸುಮ್ಮನೆ ಯೋಚನೆ ಮಾಡಿ ವ್ಯರ್ಥಪಡಿಸೋದ್ರ ಬದಲು, ಇಫ್ ಯು ಆರ್ ವರ್ಕಿಂಗ್, ನಿಮ್ಮ ವರ್ಕ್ನ ನೀವು ಮತ್ತೆ ಕಂಟಿನ್ಯೂ ಮಾಡಿಕೊಂಡು ಎಕ್ಸಾಮಿಗೆ ಓದೋದಕ್ಕೂ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಒಂದು ಕನ್ಫ್ಯೂಷನ್, ಹೈಕೋರ್ಟ್ ಸಸ್ಪೆಂಡ್ ಮಾಡಾಯ್ತಾ ಅನ್ನೋದು ಇಲ್ಲ, ಇನ್ನೂ ಹೈಕೋರ್ಟ್ ಸಸ್ಪೆಂಡ್ ಮಾಡಿಲ್ಲ. ಅಬೇಯನ್ಸ್ ಅಂತ ಕರ್ನಾಟಕ ಹೈಕೋರ್ಟ್ ಏನು ಹೇಳಿದೆ ನಮ್ಮ ಒಂದು ಆರ್ಡರಲ್ಲಿ, ಅಬೇಯನ್ಸಿಗೆ ಅರ್ಥ ದಟ್ ವಿ ಆರ್ ಇನ್ ಟೆಂಪ್ರರಿ ಸಸ್ಪೆನ್ಷನ್. ಟೆಂಪ್ರರಿ ಇದರಲ್ಲಿ ನಾವು ಸಸ್ಪೆಂಡ್ ಕೂಡ ಸಹ ಮಾಡಬಹುದು, ಬಟ್ ಫಾರ್ ನಾವು ಇದು ಸ್ಟೇ ಅಂತಾನೆ ಅರ್ಥ ಅಂತ ಮಾಡ್ಕೋಬಹುದು. ಸೊ ಸ್ಟೇ ಆಗಿದೆ ಎಕ್ಸಾಮ್, ಬೇಕಿದ್ರೆ ಹಿಂದೆ ತಗೊಳ್ತೀವಿ, ಇದು ಅರ್ಥ ಆಗತ್ತೆ. ಸೊ ಈಗ ಬಟ್ ಇದು ಇವತ್ತಿಗೆ ಏನು ಹಿಂದೆ ತಗೊಂಡ್ಲಿಲ್ಲ, ಎಕ್ಸಾಮ್ ಸಸ್ಪೆಂಡ್ ಆಗಿಲ್ಲ. ಹೈಕೋರ್ಟ್ ಇದು ಎಲ್ಲ ಸ್ಟೇಟ್ನ ಹೈಕೋರ್ಟ್ಸ್ ಏನಿದೆ ಒಂದು ಮಾತು ಮೇಲೆ ಬರುತ್ತೆ ಅನ್ನೋದಾದರೆ ಎಕ್ಸಾಮ್ ನಡಿಬಹುದು, ಆರ್ ಇಟ್ ಡಿಪೆಂಡ್ಸ್ ಏನಾಗುತ್ತೆ ಅನ್ನೋದು. ಬಟ್ ಫಾರ್ ನಾವು ಆರ್ ಕನ್ಸರ್ನ್ ಇಸ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. 3 years ಪ್ರಾಕ್ಟೀಸ್ನ ಮ್ಯಾಂಡೇಟ್ರಿ ಮಾಡಬೇಕಾ ಬೇಡವಾ ಅನ್ನೋವಂಥದ್ದು. ಇಲ್ಲ ಅದ್ರ ಬದಲಾಗಿ ಈ ವರ್ಷ ಸಿನ್ಸ್ ಅಪ್ಲೈ ಮಾಡಾಗಿದೆ, ಸೊ ಇನ್ನೇನಾದರೂ ಆಪ್ಷನ್ ಅಂತ ಕೊಡ್ತಾರಾ ದಟ್ ಮಿನಿಮಮ್ ಇಷ್ಟು ಇರಬೇಕು ಆರ್ ಎನಿಥಿಂಗ್ ಅಂತ ಏನಾದರೂ ಬರುತ್ತಾ? ಅದು ಎಲ್ಲನೂ ಡಿಸೈಡ್ ಮಾಡೋದು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್. ಸ್ಟೇಟ್ನ ಎಕ್ಸಾಮ್ ಹೈಕೋರ್ಟ್ KPSC ನಡೆಸ್ತಿರೋದು. ಸೊ ಈ ಒಂದು ಕಂಡೀಷನಲ್ಲಿ ಇವರೇ ಡಿಸೈಡ್ ಮಾಡ್ತಾರೆ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಬೇಕು ಅನ್ನೋದು. ಬಟ್ ಸುಪ್ರೀಂ ಕೋರ್ಟ್ನ ಡೆಸಿಷನ್ ಡೆಫಿನೆಟ್ಲಿ ನಾವು ಸಿನ್ಸ್ ಕರ್ನಾಟಕ ಅಬೇಯನ್ಸಲ್ಲಿ ಇಟ್ಟಿದೆ ಅಂತಂದರೆ ನಾವು ಅಬೈಡ್ ಆಗ್ತೀವಿ ಅಂತಲೇ ಹೇಳ್ತಿರೋದು. ಸೊ ಹಾಗಾಗಿ ಕಾದು ನೋಡಬೇಕು. ಬಟ್ ಫಾರ್ ನಾವು ಯಾವುದೇ ಕನ್ಫ್ಯೂಷನ್ ಆಗಲಿ, ಯಾವುದೇ ನ್ಯೂಸ್ ಆರ್ಟಿಕಲ್ ಇನ್ನೇನನ್ನು ನೋಡಿ ನೀವು ಕನ್ಫ್ಯೂಸ್ ಆಗೋ ಅಗತ್ಯ ಇಲ್ಲ. ಎಕ್ಸಾಮ್ ಸಸ್ಪೆಂಡ್ ಆಗಿಲ್ಲ, ಇನ್ನೂ ಎಕ್ಸಾಮ್ ಸಸ್ಪೆಂಡ್ ಆಗಿಲ್ಲ. ನಾವು ಕ್ಲಿಯರ್ ಆಗಿ ಹೇಳಿದ್ದೀವಿ ದಟ್ ಸುಪ್ರೀಂ ಕೋರ್ಟ್ನ ಡಿಸಿಷನ್ನಿಗೋಸ್ಕರನೇ ಕಾಯ್ತಿದ್ದೀವಿ. ದಿಸ್ ಈಸ್ ಆರ್ ಸ್ಟ್ಯಾಂಡ್ ಫ್ರಮ್ ಕರ್ನಾಟಕ ಹೈಕೋರ್ಟ್. ಸೊ ಈಗ ನೀವು ಪ್ಲೀಸ್ ನಿಮ್ಮ ಓದೋದ್ರ ಮೇಲೆ ಗಮನ ಕೊಡಿ. ಎಕ್ಸಾಮ್ ಹೈಕೋರ್ಟೇ ನಡೆಸೋದು, ಸಿವಿಲ್ ಜಜ್ ಎಕ್ಸಾಮ್ ನಡೆಸಿನೇ ನಿಮ್ಮನ್ನು ಸೆಲೆಕ್ಷನ್ ಕೊಡೋದು. ಇನ್ ದ್ಯಾಟ್ ಕಂಡೀಷನ್ ನೀವು ಓದಿದ್ರೇ ಎಕ್ಸಾಮ್ ಪಾಸ್ ಆಗೋದಕ್ಕಾಗೋದು. ಆ್ಯಂಡ್ ನೋಟಿಫಿಕೇಶನ್ ಏನು ಎಲಿಜಿಬಿಲಿಟಿ ಕ್ರೈಟೀರಿಯಾ, ಸೆಲೆಕ್ಷನ್ ಕ್ರೈಟೀರಿಯಾ ಚೇಂಜ್ ಆಗಿದೆ. 1:10 ರೇಷಿಯೋ, 1:3 ರೇಷಿಯೋ, ಇದರಲ್ಲೆಲ್ಲ ಏನೂ ಚೇಂಜಸ್ ಇರೋದಿಲ್ಲ. ದಿಸ್ ಈಸ್ ಆಲ್ ಫಿಕ್ಸ್ಡ್. ಸೊ ಎಕ್ಸಾಮ್ ಟಫ್ ಆಗಿರುತ್ತೆ, ಎಸ್ ಟಫ್ ಆಗಿರುತ್ತೆ, ಬಿಕಾಸ್ ಮೆರಿಟಲ್ಲಿ ಬರಬೇಕು ಮಾರ್ಕ್ಸ್. ಸೊ ಆ ಕಂಡೀಷನಲ್ಲಿ ನಿಮ್ಮ ಪ್ರಿಪರೇಷನ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಪ್ರಿಪರೇಷನ್ ಮೇಲೆ ಸ್ಟ್ರೆಸ್ ಮಾಡಿ, ಆದಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮಿಗೆ ಬೇಕಾಗಿರೋ ಕಂಪ್ಲೀಟ್ ಸಿಲೆಬಸ್ನ ಓದಿ. ಸಿಲೆಬಸಲ್ಲಿ ಯಾವುದೋ ಸಬ್ಜೆಕ್ಟ್ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ
ಕಂಪ್ಲೀಟಾಗಿ ಓದಿ ಪ್ಲಸ್ ಅದನ್ನ ರಿವಿಷನ್ ಮೇಲೇನು ಫೋಕಸ್ ಮಾಡಿ. ಆದಷ್ಟು ಜಾಸ್ತಿ ರಿವಿಷನ್ ಆ್ಯಂಡ್ ಪ್ರಾಕ್ಟೀಸ್ ಮಾಡ್ಬೋದು. ಹಾಗೆ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ನಿಮಗೆ ಕ್ಲಾಸಸ್ ಅಡ್ಮಿಷನ್ಸ್ ಆರ್ ಆನ್ ಗೋಯಿಂಗ್, ನಿಮಗೆ ರೆಕಾರ್ಡಿಂಗ್ ಸಿಗುತ್ತೆ. ಸೊ ಹಾಗಾಗಿ ನೀವು ನಡೆದಿರುವಂಥ ಕ್ಲಾಸಸ್ನ ಮತ್ತೆ ಅಟೆಂಡ್ ಮಾಡ್ಬೋದು ಆ್ಯಂಡ್ ಎಟ್ ಅ ವೆರಿ ನಾಮಿನಲ್ ಪ್ರೈಸ್. ಪ್ರಿಲಿಮ್ಸ್ ಬ್ಯಾಚ್ ಆಗಲಿ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಆಗಲಿ ನಡೀತಿರುವಂಥದ್ದು. ಸೊ ನೀವು ಇಂಟ್ರೆಸ್ಟ್ ಇರುವಂಥ ಸ್ಟೂಡೆಂಟ್ಸ್ ಯು ಕ್ಯಾನ್ ಕಾಲ್ ಅಸ್ 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಎನ್ರೋಲ್ ಮಾಡ್ಕೋಬಹುದು ಬ್ಯಾಚಸ್ಗೆ. ಆ್ಯಂಡ್ ನಿಮಗೆ ಈ ಇನ್ಯಾವುದೇ ಒಂದು ಹೈಕೋರ್ಟ್ನ ಆರ್ಡರ್ ಆಗಲಿ ಸುಪ್ರೀಂ ಕೋರ್ಟ್ನ ಆರ್ಡರ್ ಆಗಲಿ ಬರುತ್ತೆ ಅನ್ನೋದಾದರೆ ಡೆಫಿನೆಟ್ಲಿ ಅದರ ಬಗ್ಗೆ ಇನ್ಫಾರ್ಮೇಷನ್ ಸ್ವಾತಿ ಲಾ ಅಕಾಡೆಮಿ ನಮ್ಮ ಚಾನಲಿಂದ ಸಿಗುತ್ತೆ. ಸೊ ಯು ಕ್ಯಾನ್ ಸಬ್ಸ್ಕ್ರೈಬ್ ದ ಚಾನೆಲ್ ಆ್ಯಂಡ್ ಯಾವುದೇ ಒಂದು ಕನ್ಫ್ಯೂಷನ್ ಇಲ್ಲದೆ ಅಥವಾ 4-5 ಚಾನೆಲ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಎಕ್ಸಾಮಿಗೆ ಅಂತ ಅಂದಾಗ ಎಕ್ಸಾಮ್ ಮೇಲೆ ಫೋಕಸ್ ಮಾಡಿ. ಹೈಕೋರ್ಟ್ ಆರ್ಡರ್ ಮಾಡುತ್ತೆ, ಏನೊಂದು ಫೈನಲ್ ಡಿಸಿಷನ್ ಹೈಕೋರ್ಟ್ ತಿಳಿಸುತ್ತೆ, ಅಕಾರ್ಡಿಂಗ್ಲಿ ಎಕ್ಸಾಮ್ ನಡೆಯುತ್ತೆ. ಸೊ ಅಂಟಿಲ್ ದೆನ್ ನಿಮ್ಮನ್ನು ನೀವು ಆರಾಮಾಗಿ ಕಾಮಾಗಿ ಎಕ್ಸಾಮ್ ಮೇಲೆ ಓದೋದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿ.